ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ಧರ್ಮದ ಮಾನಸಿಕ, ನಮ್ಮ ಧರ್ಮದ ಒಟ್ಟು ವ್ಯವಸ್ಥೆ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾರು ಉದ್ಘಾಟನೆ ಇವ್ರು ಉದ್ಘಾಟನೆ ಮಾಡಬೇಕೋ ಬೇಡ ಅಂತ ಕೇಳಿದ್ರೆ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ. ನ್ಯಾಯಾಲಯಕ್ಕೆ ಏನು ಅದ್ರ ಬಗ್ಗೆ ಏನು ಬಹಳ ಸ್ಪೆಸಿಫಿಕ್ ಇರಲ್ಲ. ಅದನ್ನ ನಾವು ಯೋಚನೆ ಮಾಡ್ಬೇಕಲ್ಲ, ನಾನೊಬ್ಬ ಹಿಂದೂ ಮುಖ್ಯಮಂತ್ರಿ ಯೋಚನೆ ಮಾಡ್ಬೇಕಲ್ಲ, ಯಾರು ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ಹಿಂದೂ ಮುಸಲ್ಮಾನ್ ಅಲ್ಲ ನನ್ನ ಪ್ರಶ್ನೆ, ನಮ್ಮ ನಂಬಿಕೆಗಳ ಪ್ರಶ್ನೆ, ನಮ್ಮ ನಂಬಿಕೆಗಳ ಪ್ರಶ್ನೆ ಕಣ್ರಿ. ಹಾಗಾಗಬಾರ್ದು, ಆ ರೀತಿ ಆಲೋಚನೆಗಳನ್ನು ಮಾಡಬಾರ್ದು. ನೋಡಿ, ಯೇಸುದಾಸ್ ಅವರಿಗೆ ಅಯ್ಯಪ್ಪ ಸ್ವಾಮಿಗೆ ಬಿಡದೇ ಇರೋಂಥ ಸ್ಥಿತಿ ಮಾಡೋದಾಗ ನಾವು ಬಿಟ್ಟೋ ಇಲ್ವಾ? ಬಿಡಬೇಕು ಅಂತ ಹೇಳಿದವ್ರ ಪೈಕಿ ನಾವೆಲ್ಲರೂ ಕೂಡ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಅವನಾಗ ನಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಯಾರು ಉದ್ಘಾಟನೆ ಮಾಡಿದ್ರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ, ಅವರೆಲ್ಲರೂ ಹಂಗೆ ನಡ್ಕೊಂಡ್ರು ಸ್ವಾಮಿ. ಹಂಗೆ ನಡ್ಕೊಂಡ್ರು. ಈ ದೇಶದೊಳಗಡೆ ಇಂದಿರಾ ಗಾಂಧಿಗೂ ಕೂಡ ಹಿಂದೂ ದೇವಸ್ಥಾನದ ಒಳಗಡೆಗೆ ಬಿಡದೇ ಇರುವಂತ ನಿದರ್ಶನ ಈ ದೇಶದಲ್ಲಿ ಇದೆಯಲ್ಲ. ಹಾಗಾಗಿ ಇದನ್ನ ಗಂಭೀರವಾಗಿ ಯೋಚನೆ ಮಾಡಿ ಅಂತ ಮಾತ್ರ ನಾನು ವಿನಂತಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಸಕಲ ಸಮಾಜದ ಎಲ್ಲ ಜಾತಿ ಜನಾಂಗಗಳ ನಾಯಕರುಗಳಿಗೆ, ವ್ಯಕ್ತಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಹಿಂದೂ ಅಂತ ಬರೆಸಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ.